ಕೃನಾಲ್ ಪಾಂಡ್ಯ ಅವರು ತನ್ನ ಅಪಾಯಕಾರಿ ಬೌಲಿಂಗ್ ಪ್ರದರ್ಶನದಿಂದ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಬೆವರಿಳಿಸಿದರು. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಸ್ವೀಕರಿಸಿದಾಗ ಅವರು ಬಹಳ ಭಾವುಕರಾದರು ಮತ್ತು ಪ್ರಶಸ್ತಿಯನ್ನು ವಿರಾಟ್ ಕೊಹ್ಲಿಗೆ ಸಮರ್ಪಿಸಿ ಅವರ ಕಾಲು ಮುಗಿದು ಹೇಳಿದ ಮಾತು ಕೇಳಿದರೆ ನೀವು ಸಹ ಕೃನಾಲ್ ಪಾಂಡ್ಯ ಅವರಿಗೆ ಮನಸ್ಸಿನಿಂದ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಅಪಾಯಕಾರಿಯಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಗೆದ್ದ ನಂತರ ಕೃನಾಲ್ ಪಾಂಡ್ಯ ತುಂಬಾ ಭಾವುಕರಾದರು. ಅವರು ತಮ್ಮ ಪ್ರಶಸ್ತಿಯನ್ನು ವಿರಾಟ್ ಕೊಹ್ಲಿಗೆ ಸಮರ್ಪಿಸಿ ಅವರ ಕಾಲು ಮುಗಿದು ಹೇಳಿದರು, ನಾನು ನನ್ನ ಪ್ರದರ್ಶನದಿಂದ ತುಂಬಾ ಸಂತೋಷಗೊಂಡಿದ್ದೇನೆ ಮತ್ತು ಆರ್ಸಿಬಿಯಲ್ಲಿ ನನಗೆ ಆಡಲು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ಬೌಲಿಂಗ್ ಮಾಡಲು ಬಂದಾಗ ನಾನು ಸ್ವಲ್ಪ ಅಸಹಜತೆಯನ್ನು ಅನುಭವಿಸಿದೆ, ಆದರೆ ವಿಕೆಟ್ ಪಡೆಯುವುದು ಮತ್ತು ತಂಡಕ್ಕೆ ಜಯ ತಂದುಕೊಡುವುದು ನನ್ನ ಮುಖ್ಯ ಗುರಿಯಾಗಿತ್ತು. ನಾನು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡೆದ ಪ್ರದರ್ಶನದಿಂದ ತುಂಬಾ ಸಂತೋಷಗೊಂಡಿದ್ದೇನೆ. ಇಂದು ನಮ್ಮ ತಂಡದ ಅದ್ಭುತ ಜಯದಲ್ಲಿ ಬೌಲಿಂಗ್ ಜೊತೆಗೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರ ವೇಗದ ರನ್ಗಳು ಪ್ರಮುಖ ಪಾತ್ರ ವಹಿಸಿದವು. ಹಾಗಾಗಿ ಈ ಪ್ರಶಸ್ತಿಗೆ ನನಗಿಂತ ಹೆಚ್ಚು ಅರ್ಹರು ವಿರಾಟ್ ಮತ್ತು ಫಿಲ್ ಸಾಲ್ಟ್ ಅವರು. ಆದ್ದರಿಂದ ನಾನು ನನ್ನ ಪ್ರಶಸ್ತಿಯನ್ನು ಸಂಪೂರ್ಣ ತಂಡಕ್ಕೆ ಸಮರ್ಪಿಸಲು ಬಯಸುತ್ತೇನೆ ಎಂದು ಹೇಳಿದರು. ಸ್ನೇಹಿತರೆ, ಕೃನಾಲ್ ಪಾಂಡ್ಯ ಅವರ ಈ ಅದ್ಭುತ ಬೌಲಿಂಗ್ ಪ್ರದರ್ಶನಕ್ಕೆ ನೀವು 10ರಲ್ಲಿ ಎಷ್ಟು ಅಂಕಗಳನ್ನು ನೀಡುತ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.